ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಬಿಸಿಬೇಳೆ ಭಾತ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಮಾಪ್ ತೊಗೊಳ್ಳಿ. ಮಾಪ್ನಿಂದ ನೀವು 2 ಮಾಪ್ನಷ್ಟು ಇದು ತೊಗರಿಬೇಳೆ ತೊಗೊಂಡು ನೆನೆ ಇಡಬೇಕು. ಆಮೇಲೆ 1.5 ಮಾಪ್ನಷ್ಟು ಸಣ್ಣ ಅಕ್ಕಿ ತೊಗೊಂಡ್ಬಿಟ್ಟು, ಊಟದ ಅಕ್ಕಿ ಇರ್ತದಲ್ಲ ಅದನ್ನೇ ಕೋಲಮ್ ರೈಸು ತೊಗೊಂಡು ಅದನ್ನು ನೆನೆ ಹಾಕಿಡಬೇಕು. 2 ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನುಣ್ಣಗೆ ಬೇಯಬೇಕಿದು. ಆಮೇಲೆ ಅನ್ನ ಏನು ಮಾಡಬೇಕು, ಅದನ್ನು ಬಿಸಿ ಇದ್ದಾಗಲೇ ಬಿಜ್ಜಿಬಿಟ್ಟು ಮೆತ್ತಗೆ ಮಾಡಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಇನ್ನೂ ಏನು ಸಾಮಾನು ಬೇಕನ್ನೋದು ಹೇಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ. ನೀವು ಬೇಕಂದರೆ ಗೋಡಂಬಿನೂ ಹಾಕ್ಕೋಬೋದು. ಇದು ಮನೆಯಲ್ಲಿ ಮಾಡಿದ ಬಿಸಿಬೇಳೆ ಭಾತಿನ ಪುಡಿ. ಇದು ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ತರಕಾರಿಗಳಲ್ಲಿ ನಿಮಗೆ ಯಾವ್ದು ಬೇಕೋ ಅದು ತೊಗೋಬೋದು. ನಾನು ತೊಗೊಂಡದ್ದು ಟೊಮ್ಯಾಟೊ, ಬಟಾಟಿ, ಪೊಟ್ಯಾಟೊ, ಮತ್ತು ಇದು ಕ್ಯಾಪ್ಸಿಕಮ್ಮು, ಗಜ್ರಿ, ಇಷ್ಟು ತೊಗೊಂಡು ಬೀನ್ಸು ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಈಗ ಆಮೇಲೆ 1-2 ಒಣಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು. ಈಗ ನಾವು ಒಗ್ಗರಣೆ ಹಾಕೋದು ಹೆಂಗೆ ಅಂತ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿಲಿ, 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಏನು ಮಾಡಬೇಕು, ಕ್ರಿಸ್ಪಿ ಆಗೋ ತನಕ ಇವನ್ನ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಬಿಟ್ಟು ಈಗ ನೋಡಿ ಹುರಿತಾ ಇದ್ದೀನಲ್ಲ, ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ತರಕಾರಿ ಹಾಕ್ತಾಯಿದ್ದೀನಿ ನಾನು. ಈಗ ಇದಕ್ಕೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೆಚ್ಚಿಟ್ಟು ಎಲ್ಲ ತರಕಾರಿ ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಹಾಕಿಬಿಟ್ಟು 1-2 ಲೋಟದಷ್ಟು ನೀರು ಹಾಕಿ ನಾನು ಮೊದಲು ತರಕಾರಿ ಬೇಯಿಸ್ಕೋತಾ ಇದ್ದೀನಿ ನೋಡಿ. ಈಗ ಕುದೀತಾ ಇದಲ್ಲ, ಇದಕ್ಕೆ ನಾನು ಹುಣಸೆ ಹಣ್ಣಿನ ಪಲ್ಪ್ ತೆಗೆದು ಹಾಕ್ತಾಯಿದ್ದೀನಿ. ಚೆನ್ನಾಗಿದ್ದು ಹುಳಿಯಲ್ಲಿ ಏನು ಮಾಡಬೇಕು, ಇವು ತರಕಾರಿಗಳು ಬೇಯಬೇಕೀಗ. ಬಿಸಿಬೇಳೆ ಭಾತ್ ಪುಡಿದು ಮನೆಯಲ್ಲಿ ಮಾಡಿದ್ದು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ಉಪ್ಪು ಹಾಕಿದ್ದೀನಿ. ಈಗ ಕೊನೆಗೆ ನೀವು ಇನ್ನೊಮ್ಮೆ ಉಪ್ಪು ಟೇಸ್ಟ್ ಮಾಡ್ಕೋಬೋದು. ಇನ್ನು ನೋಡಿ, ಬೇಯಿಸಿಟ್ಟಿದ್ದ ಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಇದು ಚೆನ್ನಾಗಿ ಇದನ್ನು ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕೀಗ. ಇದು ಚೆನ್ನಾಗಿ 1-2 ಕುದಿಬೇಕೀಗ. ಕುದ್ದಿದ್ದು ಇದಕ್ಕೆ ನಾವು ಮಿಜ್ಜಿ ಮಾಡಿಟ್ಟಿದ್ದ ಅನ್ನ ಇದೆಲ್ಲ ಅದನ್ನು ಹಾಕಿ ಕಲಿಸ್ಬೇಕು. ನೀವು ಯಾವ ಸ್ಟೇಜಿಗಾದರೂ ಇದ್ರ ಉಪ್ಪು ನೀವು ಚೆಕ್ ಮಾಡ್ಕೋಬೋದು ನೋಡಿ. ಈಗ ಕುದ್ದಿದೆ ಚೆನ್ನಾಗಿದು. ಇದು ಮಾಡಿಟ್ಟಿದ್ದೆಲ್ಲ ಅನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಅನ್ನ ಹಾಕಿಬಿಟ್ಟು ಮಿಕ್ಸ್ಕೋಬೇಕೀಗ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಕುದೀತಾ ಇದೆ. ಇದನ್ನು ಸ್ವಲ್ಪ ಚೆನ್ನಾಗಿ ತಿರ್ಬೇಕು. ಸ್ವಲ್ಪ ಇದನ್ನು ಕೆಲವರು ಏನು ಮಾಡ್ತಾರೆ, ಗಟ್ಟಿ ಮಾಡ್ತಾರೆ. ಕೆಲವರು ಇದನ್ನು ಸ್ವಲ್ಪ ಅಳ್ಕನೇ ಇಡ್ತಾರೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಘಮ ಅಂತ ಇಷ್ಟು ಬರ್ತಾಯಿದೆ. ಇದಕ್ಕೆ ಏನು ಮಾಡಬೇಕು, ಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ಮುಚ್ಚಿಟ್ಬಿಡಬೇಕು. ತಾನೇ ಗಟ್ಟಿ ಆಗ್ತದೆ ಅದು. ಸ್ವಲ್ಪ ಬೇಳೆ ಮತ್ತು ಅನ್ನ ಏನಾಗಬೇಕು, ಬೇಯಬೇಕದು. ಅಲ್ಲಿ ತನಕ 1-2 ಕುದಿಬೇಕು. ಆಮೇಲೆ ಇದಕ್ಕೆ ನೀವು ಟೇಸ್ಟ್ ನೋಡ್ಕೋಬೋದು ಬೇಕಂದರೆ ನೋಡಿ. ಈಗ ಬೇಕಂದರೆ ಸ್ವಲ್ಪ ಕಲರ್ಗೋಸ್ಕರ ಖಾರ ಪುಡಿನೂ, ಖಾರ ಪುಡಿನೂ ಹಾಕ್ಕೋಬೋದು. ನಾನು ಹಾಕಿಲ್ಲ, ಖಾರ ಹಾಕ್ಬೇಕಂದ್ರೆ ಮಸಾಲೆನೇ ಸ್ವಲ್ಪ ಇದು ಸ್ಪೈಸಿ ಇರ್ತದೆ ನೋಡಿ. ತುಪ್ಪ ಹಾಕ್ತೀನಿ ನಾ ಈಗ. ಇಷ್ಟು ಮಾಡಿ ತಿರುಗಿಬಿಟ್ಟು ಇನ್ನೇನು ಮಾಡಬೇಕು, ಚೆನ್ನಾಗಿ ಇದು ಹೆಂಗೆ ನಾವು ಬಿರಿಯಾನಿಗೆ ದಮ್ ಕಟ್ತೀವಲ್ಲ ಆ ರೀತಿ ಚೆನ್ನಾಗಿ ಮುಚ್ಚಿಟ್ಬಿಡ್ಬೇಕು ಅದನ್ನು ಚಲೋತ್ನಾಗಿ. ಅವಾಗ ಇದ್ರ ಟೇಸ್ಟು ನೋಡಿ ತುಂಬ ಚೆನ್ನಾಗಿದೆ. ಇದನ್ನು ಡಿಶ್ ಔಟ್ ಮಾಡೋ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತೊಂದು ತೋರಿಸ್ತೀನಿ ನಾನು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಬಿಸಿಬೇಳೆ ಭಾತ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಯಾವುದೇ ಒಂದು ಮಾಪ್ ತೊಗೊಳ್ಳಿ. ಮಾಪ್ನಿಂದ ನೀವು 2 ಮಾಪ್ನಷ್ಟು ಇದು ತೊಗರಿಬೇಳೆ ತೊಗೊಂಡು ನೆನೆ ಇಡಬೇಕು.
ಆಮೇಲೆ 1.5 ಮಾಪ್ನಷ್ಟು ಸಣ್ಣ ಅಕ್ಕಿ ತೊಗೊಂಡ್ಬಿಟ್ಟು ಊಟದ ಅಕ್ಕಿ ಇರ್ತದಲ್ಲ ಅದನ್ನೇ ಕೋಲಮ್ ರೈಸು ತೊಗೊಂಡು ಅದನ್ನು ನೆನೆ ಹಾಕಿಡಬೇಕು. ಎರಡು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನುಣ್ಣಗೆ ಬೇಯಬೇಕಿದು. ಆಮೇಲೆ ಅನ್ನ ಏನು ಮಾಡಬೇಕು, ಅದನ್ನು ಬಿಸಿ ಇದ್ದಾಗಲೇ ಬಿಜ್ಜಿಬಿಟ್ಟು ಮೆತ್ತಗೆ ಮಾಡಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಇನ್ನೂ ಏನು ಸಾಮಾನು ಬೇಕನ್ನೋದು ಹೇಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಶೇಂಗಾ ಬೀಜ, ನೀವು ಬೇಕಂದರೆ ಗೋಡಂಬಿನೂ ಹಾಕ್ಕೋಬೋದು. ಇದು ಮನೆಯಲ್ಲಿ ಮಾಡಿದ ಬಿಸಿಬೇಳೆ ಭಾತಿನ ಪುಡಿ. ಇದು ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ತರಕಾರಿಗಳಲ್ಲಿ ನಿಮಗೆ ಯಾವ್ದು ಬೇಕೋ ಅದು ತೊಗೋಬೋದು. ನಾನು ತೊಗೊಂಡದ್ದು ಟೊಮ್ಯಾಟೊ, ಬಟಾಟಿ, ಪೊಟ್ಯಾಟೊ, ಮತ್ತು ಇದು ಕ್ಯಾಪ್ಸಿಕಮ್ಮು, ಗಜ್ರಿ, ಇಷ್ಟು ತೊಗೊಂಡು ಬೀನ್ಸು ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಈಗ ಆಮೇಲೆ 1-2 ಒಣಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು. ಈಗ ನಾವು ಒಗ್ಗರಣೆ ಹಾಕೋದು ಹೆಂಗೆ ಅಂತ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಏನು ಮಾಡಬೇಕು, ಕ್ರಿಸ್ಪಿ ಆಗೋ ತನಕ ಇವನ್ನ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಬಿಟ್ಟು ಈಗ ನೋಡಿ ಹುರಿತಾ ಇದ್ದೀನಲ್ಲ, ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ಕೂಡಲೇ ತರಕಾರಿ ಹಾಕ್ತಾಯಿದ್ದೀನಿ ನಾನು. ಈಗ ಇದಕ್ಕೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಹೆಚ್ಚಿಟ್ಟ ಎಲ್ಲ ತರಕಾರಿ ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ಹಾಕಿಬಿಟ್ಟು 1-2 ಲೋಟದಷ್ಟು ನೀರು ಹಾಕಿ ನಾನು ಮೊದಲು ತರಕಾರಿ ಬೇಯಿಸ್ಕೋತಾ ಇದ್ದೀನಿ ನೋಡಿ. ಈಗ ಕುದೀತಾ ಇದಲ್ಲ, ಇದಕ್ಕೆ ನಾನು ಹುಣಸೆ ಹಣ್ಣಿನ ಪಲ್ಪ್ ತೆಗೆದು ಹಾಕ್ತಾಯಿದ್ದೀನಿ. ಚೆನ್ನಾಗಿದ್ದು ಹುಳಿಯಲ್ಲಿ ಏನು ಮಾಡಬೇಕು, ಇವು ತರಕಾರಿಗಳು ಬೇಯಬೇಕೀಗ. ಬಿಸಿಬೇಳೆ ಭಾತ್ ಪುಡಿದು ಮನೆಯಲ್ಲಿ ಮಾಡಿದ್ದು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ದೀನಿ. ಈಗ ಕೊನೆಗೆ ನೀವು ಇನ್ನೊಮ್ಮೆ ಉಪ್ಪು ಟೇಸ್ಟ್ ಮಾಡ್ಕೋಬೋದು. ಇನ್ನು ನೋಡಿ ಬೇಯಿಸಿಟ್ಟಿದ್ದ ಬೇಳೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿಬಿಟ್ಟು ಇದು ಚೆನ್ನಾಗಿ ಇದನ್ನು ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕೀಗ. ಇದು ಚೆನ್ನಾಗಿ 1-2 ಕುದಿಬೇಕೀಗ. ಕುದ್ದಿದ್ದು ಇದಕ್ಕೆ ನಾವು ಮಿಜ್ಜಿ ಮಾಡಿಟ್ಟಿದ್ದ ಅನ್ನ ಇದೆಲ್ಲ ಅದನ್ನು ಹಾಕಿ ಕಲಿಸ್ಬೇಕು. ನೀವು ಯಾವ ಸ್ಟೇಜಿಗಾದರೂ ಇದ್ರ ಉಪ್ಪು ನೀವು ಚೆಕ್ ಮಾಡ್ಕೋಬೋದು ನೋಡಿ. ಈಗ ಕುದ್ದಿದೆ ಚೆನ್ನಾಗಿದು. ಇದು ಮಾಡಿಟ್ಟಿದ್ದೆಲ್ಲ ಅನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಅನ್ನ ಹಾಕಿಬಿಟ್ಟು ಮಿಕ್ಸ್ಕೋಬೇಕೀಗ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ಕುದೀತಾ ಇದೆ. ಇದನ್ನು ಸ್ವಲ್ಪ ಚೆನ್ನಾಗಿ ತಿರ್ಬೇಕು. ಸ್ವಲ್ಪ ಇದನ್ನು ಕೆಲವರು ಏನು ಮಾಡ್ತಾರೆ, ಗಟ್ಟಿ ಮಾಡ್ತಾರೆ. ಕೆಲವರು ಇದನ್ನು ಸ್ವಲ್ಪ ಅಳ್ಕನೇ ಇಡ್ತಾರೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಘಮ ಅಂತ ಇಷ್ಟು ಬರ್ತಾಯಿದೆ. ಇದಕ್ಕೆ ಏನು ಮಾಡಬೇಕು, ಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕಿ ಮುಚ್ಚಿಟ್ಬಿಡಬೇಕು. ತಾನೇ ಗಟ್ಟಿ ಆಗ್ತದೆ ಅದು. ಸ್ವಲ್ಪ ಬೇಳೆ ಮತ್ತು ಅನ್ನ ಏನಾಗಬೇಕು, ಬೇಯಬೇಕದು. ಅಲ್ಲಿ ತನಕ 1-2 ಕುದಿಬೇಕು. ಆಮೇಲೆ ಇದಕ್ಕೆ ನೀವು ಟೇಸ್ಟ್ ನೋಡ್ಕೋಬೋದು ಬೇಕಂದರೆ ನೋಡಿ. ಈಗ ಬೇಕಂದರೆ ಸ್ವಲ್ಪ ಕಲ್ಲರ್ಗೋಸ್ಕರ ಖಾರ ಪುಡಿನೂ, ಖಾರ ಪುಡಿನೂ ಹಾಕ್ಕೋಬೋದು. ನಾನು ಹಾಕಿಲ್ಲ, ಖಾರ ಹಾಕ್ತೆ, ಯಾಕಂದ್ರೆ ಮಸಾಲೆನೇ ಸ್ವಲ್ಪ ಇದು ಸ್ಪೈಸಿ ಇರ್ತದೆ ನೋಡಿ. ತುಪ್ಪ ಹಾಕ್ತೀನಿ ನಾ ಈಗ. ಇಷ್ಟು ಮಾಡಿ ತಿರುಬಿಟ್ಟು ಇನ್ನೇನು ಮಾಡಬೇಕು, ಚೆನ್ನಾಗಿ ಇದು ಹೆಂಗೆ ನಾವು ಬಿರಿಯಾನಿಗೆ ದಮ್ ಕಟ್ತೀವಲ್ಲ ಆ ರೀತಿ ಚೆನ್ನಾಗಿ ಮುಚ್ಚಿಟ್ಬಿಡ್ಬೇಕು ಅದನ್ನು ಚಲೋ ಹೊತ್ನಾಗಿ. ಅವಾಗ ಇದ್ರ ಟೇಸ್ಟು ನೋಡಿ ತುಂಬ ಚೆನ್ನಾಗಿದೆ. ಇದನ್ನು ಡಿಶ್ ಔಟ್ ಮಾಡೋ ಮುಂದೆ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತೊಂದು ತೋರಿಸ್ತೀನಿ ನಾನು.